ಪ್ರಿಯರೇ, ಸತ್ಯವು ನಿಮಗೆ ಬಿಡುಗಡೆ ಕೊಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶ್ಚರ್ಯ ಟಿವಿ ವೀಕ್ಷಕರಿಗೆ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಸತ್ಯವೇದದ ಎಷ್ಟೋ ಪ್ರಕಟಣೆ ನೀವೀಗ ನೋಡ್ತಾ ಇದ್ದೀರಿ. ಇನ್ನೂ ಆಳವಾದ ಪ್ರಕಟಣೆ ಉಂಟು ಸತ್ಯವೇದದಲ್ಲಿ. ಸತ್ಯವೇದವು ಎಷ್ಟೋ ವರ್ಷದಿಂದ ಇದು ಸಾರಲ್ಪಡ್ತಾ ಉಂಟು. ಸತ್ಯವಾಕ್ಯ ಇದು ಮುಗಿಯುವುದಿಲ್ಲ. ಏಕೆಂದರೆ ಇದು ಕಂಟಿನ್ಯೂ, ಅಂದರೆ ಇದರಲ್ಲಿ ಇನ್ನೂ ಆಳವಾದ ಪ್ರಕಟಣೆ ಉಂಟು, ಆಳವಾದ ಗುಟ್ಟುಂಟು. ಅದಕ್ಕೋಸ್ಕರ ಪ್ರಿಯರೇ, ಇವತ್ತು ಕೂಡ ನಾವು ಇದರ ಆಳವಾದ ಸಂಗತಿ ನಿಮ್ಮ ಮುಂದೆ ನಾವು ಇಡ್ತೇವೆ. ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಕೆಮ್ಮಣ್ಣಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಫ್ರಾನ್ಸಿಸ್ ಹೇಳ್ತಾರೆ. ಅವರ ಸಭೆ ಉಂಟು ಮತ್ತು ಅವರ ಆಶ್ರಮ ಉಂಟು. ನಮ್ಮ ಮಧ್ಯದಲ್ಲಿ ಬಂದು ಅವರಿಗೆ ದೇವರು ಏನು ಆಳವಾದ ಸಂಗತಿ ತಿಳಿಸ್ತಾನೆ ಅದು ನಿಮ್ಮ ಮುಂದೆ ಇಡಲಿಕ್ಕೆ ಅವರು ಸಿದ್ಧರಿದ್ದಾರೆ. ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಇವತ್ತು ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯೇಸು ಸ್ವಾಮಿ ಹೇಳಿದರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಮುಖಾಂತರ ದೇವರ ಬಳಿಗೆ ತಂದೆಯ ಬಳಿಗೆ ಹೋಗಬೇಕೆಂದು ಯೇಸು ಸ್ವಾಮಿ ಇಚ್ಛಿಸುತ್ತಾನೆ. ಸೊ ಆದ್ದರಿಂದ ಯೇಸು ಸ್ವಾಮಿ ಸತ್ಯವಾಗಿದ್ದರಿಂದ ಆ ಸತ್ಯದ ಸಂಗಾತಿಗಳಿಗೆ ನಾವು ಒಳಗಾಗಬೇಕು. ಇವತ್ತು ಜಗತ್ತಿಗೆ, ಇಡೀ ಮಾನವ ಕುಲಕ್ಕೆ ಸತ್ಯ ಬೇಕು. ಒಬ್ಬ ದೇವರಿದ್ದಾನೆ, ಒಬ್ಬ ಜೀವಿಸುವ ದೇವರಿದ್ದಾನೆ, ನಮಗೆ ಆತನು ಪ್ರೀತಿ ಮಾಡ್ತಾನೆಂದು ಈ ಪ್ರಕಟಣೆ ಮಾನವ ಕುಲಕ್ಕೆ ಸಿಕ್ಕಿದರೆ ಖಂಡಿತವಾಗಿ ಅವರ ಜೀವಿತ ಬದಲಾಗ್ತದೆ. ಹೌದು, ಅವರ ಖಂಡಿತವಾಗಿ ನಮಗೋಸ್ಕರ ಒಬ್ಬನು ವಿಜ್ಞಾಪನೆ ಒಬ್ಬನಿದ್ದಾನೆ. ನಮಗೋಸ್ಕರ ಒಬ್ಬನ ಜೀವ ಕೊಟ್ಟಿದ್ದಾನೆ, ನಮಗೋಸ್ಕರ ಒಬ್ಬ ರಕ್ತ ಸುರಿಸಿದ್ದಾನೆ, ನಮ್ಮ ಪಾಪವನ್ನು ಎಲ್ಲ ಆತನು ತಗೊಂಡಿದ್ದಾನೆ, ನಮಗೆ ಬಿಡುಗಡೆ ಮಾಡಿದ್ದಾನೆ ಆತನೆಂದು ಈ ಪ್ರಕಟಣೆ ಮಾನವ ಕುಲಕ್ಕೆ, ಎಲ್ಲ ಮಾನವ ಕುಲಕ್ಕೆ ಒಂದು ಸರಿ ಅರ್ಥ ಅದರ ಒಳಗೆ ತಿಳ್ಕೊಂಡರೆ ಖಂಡಿತವಾಗಿ ಒಬ್ಬ ಮಾನವನ ಜೀವಿತದಲ್ಲಿ ಅರ್ಥಭರಿತವಾದ ಅರ್ಥ, ಮಾನವನಿಗೆ ಒಂದು ಅರ್ಥ ಉಂಟು, ಅದು ಅವನು ತಿಳಿಲಿಕ್ಕೆ ಅವನಿಗೆ ಆಗ್ತದೆ. ಆತನು ಯಾವಾಗಲೂ ಸೊಸೈಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಖಂಡಿತ ಅವನು ಸೊಸೈಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ಕಷ್ಟ ಬಂದರೂ, ಎಷ್ಟು ಸಮಸ್ಯೆ ಬಂದರೂ ಆತನು ಸೊಸೈಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದರ ವಿಷಯದಲ್ಲಿ ನೀವು ಏನು ಹೇಳ್ತೀರಿ? ಯೇಸು ಸ್ವಾಮಿ ದೇವರಾಗಿದ್ದರು, ಮನುಷ್ಯ ರೂಪವಾಗಿ ಪ್ರಪಂಚಕ್ಕೆ ಬಂದಿರುವುದರಿಂದ ಯೇಸು ಸ್ವಾಮಿಯನ್ನು ನಾನು ನಂಬಿದರೆ ಈ ಪ್ರಪಂಚದಲ್ಲಿ ನಾವು ಮನುಷ್ಯನಾಗಿ ಜೀವಿಸಲು ಸಾಧ್ಯ. ಈ ಪ್ರಪಂಚದಲ್ಲಿ ಈಗ ನಾವು ಮನುಷ್ಯನಾಗಿ ಜೀವಿಸಬೇಕು. ನಾವು ಮನುಷ್ಯನಾಗಿ ಜೀವಿಸಬೇಕೆಂದರೆ ಮನುಷ್ಯನಲ್ಲಿರುವ ಗುಣ ಅದು ಪ್ರಕಟವಾಗಬೇಕು. ಪ್ರಕಟ ಹೋಗಬೇಕು. ಈಗ ಮನುಷ್ಯನಾಗಿ ಜೀವಿಸಲ್ಲ. ಮನುಷ್ಯನಿಗೆ ನೋಡಿದರೆ ಮನುಷ್ಯನಿಗೆ ಆಗಲ್ಲ. ಒಂದು ನಾಯಿ, ಒಂದು ಹುಲಿ ಯಾವ ರೀತಿ ಗರ್ಜಿಸುತ್ತದೋ, ಒಂದು ಹುಲಿಯನ್ನು ನೋಡಿದರೆ ಇನ್ನೊಂದು ಹುಲಿ ಯಾವ ರೀತಿ ಗರ್ಜಿಸುತ್ತದೋ ಅದೇ ರೀತಿಯಲ್ಲಿ ಮನುಷ್ಯನನ್ನು ನೋಡುವಾಗ ಗರ್ಜಿಸುವ ಪರಿಸ್ಥಿತಿ ಬಂದಿದೆ. ಆದರೆ ಒಂದು ವಿಷಯ ಉಂಟು ಸತ್ಯವೇದದಲ್ಲಿ, ಯೋಹಾನ ಸುವಾರ್ತೆಯಲ್ಲಿ ಯೇಸು ಹೇಳ್ತಾನೆ, ನೀವು ಕುರಿಗಳಾಗಿದ್ದೀರಿ ಅಂತ ಹೇಳ್ತಾನೆ. ಕುರಿ ಎಂದರೆ ಏನು? ಸಾದಾ ಪ್ರಾಣಿ. ಕುರಿ ಯಾರಿಗೆ ಹೊಡೆತದ? ಯಾರಿಗೆ ಹೊಡೆಯೋದಿಲ್ಲ. ಕುರಿ ಏಕೆ ಕುರಿ ಕಡಿಯಲಿಕ್ಕೆ ಮಾತ್ರ. ದೇವರು ಹೇಳಿದ ನೀವು ಕುರಿಗಳು. ಆದರೆ ಇವತ್ತು ನಾವು ನೋಡ್ತೇವೆ ಲೋಕದಲ್ಲಿ ಈ ಕುರಿಯೇ ಹುಲಿಯಾಗಿದೆ. ಅದಕ್ಕೆ ಕಾರಣ ಏನು? ಅಂದರೆ ನಾನು ಆರಾಧಿಸುವ ದೇವರಲ್ಲಿರುವ ಗುಣಗಳು ನನ್ನಲ್ಲಿ ಇದ್ದರೆ ನಾನು ಕುರಿಯಾಗಿ ಜೀವಿಸಲು ಸಾಧ್ಯ. ಹೌದಾ? ಖಂಡಿತ. ಕೆಲವರು ಹೇಳ್ತಾರೆ, ಹೇಗೆ ತಂದೆಯೋ ಹಾಗೆ
ಮಗ. ಅಂದರೆ ತಂದೆಯಲ್ಲಿರುವ ಗುಣಗಳು ಮಗನಲ್ಲಿ ಪ್ರಕಟವಾದರೆ ನೋಡಿದವರು ಮಗನ ಮುಖಾಂತರ ತಂದೆಗೆ ನೋಡ್ತಾರೆ. ಇವನು ಅವನ ಮಗನು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ದೇವರಿಂದ ಬಂದ ಕುರಿಮರಿಯಾದುದರಿಂದ, ದೇವರಿಂದ ಬಂದ ಅವನು ದೇವರಾಗಿದ್ದರು ಮನುಷ್ಯ ರೂಪವಾಗಿ ತೆಗೆದುಕೊಂಡು ಬಂದಿದ್ದರಿಂದ ಈ ಪ್ರಪಂಚದಲ್ಲಿ ನಾನು ಮನುಷ್ಯರಾಗಿ ಜೀವಿಸಬೇಕಾದರೆ ಯೇಸುವಿನಲ್ಲಿರುವ ಗುಣಗಳು ನನ್ನ ಜೀವಿತದಲ್ಲಿ ಇರಬೇಕು. ಸೊ ಆ ಗುಣಗಳನ್ನು ಹೊಂದಬೇಕಾದ್ರೆ ನಾವು ಯೇಸುವಿನ ಬಳಿಗೇನೆ ಹೋಗಬೇಕು. ಸರಿ. ಸೊ ಯಾವಾಗ ಯೇಸುವಿನ ಬಳಿಗೆ ಹೋಗುವಾಗ ನಾನೊಂದು ಪಾಪಿ ಎಂದು ಹೋಗಬೇಕು. ಸೊ ನಾನು ಪಾಪಿ ಎಂದು ಯೇಸುವಿನ ಬಳಿಗೆ ಹೋದರೆ ಯೇಸು ನನಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ನಾನೊಂದು ಪಾಪಿ ಎಂದು ಮೊದಲು ಅವನಿಗೆ ತಿಳುವಳಿಕೆ ಬರಬೇಕು. ಮತ್ತು ಆತನ ಮುಂದೆ ಆ್ಯಕ್ಚುಲಿ ಮನುಷ್ಯನು ನಿಲ್ಲಿಕ್ಕೆ ಕೂಡ ಯೋಗ್ಯನಲ್ಲ ಅಲ್ಲ, ಅದು ತಿಳುವಳಿಕೆ ಬರಬೇಕು. ಆತನ ಮುಂದೆ ನಿಲ್ಲಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಒಂದು ಪಾಪಿ ಎಂದು ಆತನ ಮುಂದೆ ನಾವು ನಿಲ್ಲಕ್ಕೆ ಯೋಗ್ಯರಲ್ಲ. ಅಂದರೆ ಅದರ ಅರ್ಥ ನಾವು ಸಂಪೂರ್ಣವಾಗಿ ಆತನ ಮುಂದೆ, ಅಂದರೆ ನಾವು ಆತನ ಮುಂದೆ ಬರುವಾಗ ಪಾಪಿ ಎಂದು ಬರಬೇಕು. ಒಂದು ತಿಳುವಳಿಕೆ ಇರಬೇಕು, ನನ್ನ ಪಾಪಗಳು ಯೇಸು ಹೊತ್ತುಕೊಂಡಿದ್ದಾನೆ. ಸೊ ಆ ತಿಳುವಳಿಕೆಯಿಂದ ಬರುವಾಗ ನಾವು ಯೇಸು ಸ್ವಾಮಿಗೆ ಬಳಿಗೆ ಬಂದು ನಾನು ಪಾಪಿ ಎಂದು ಒಪ್ಪಿಕೊಂಡು ಯೇಸು ಸ್ವಾಮಿಯನ್ನು ಕೂಗುವಾಗ ನನ್ನ ಪಾಪವು ಅವರ ಮೇಲೆ ಹೋಗುತ್ತೆ. ಇದು ಭಯಂಕರ ಅದ್ಭುತವಾಗಿದೆ. ಇದು ಒಂದು ಆಳವಾದ ಸತ್ಯವಾಗಿದೆ. ಸತ್ಯದ ಗುಟ್ಟಿದು. ಇದು ಯಾವ ಮನುಷ್ಯರಿಗೂ ಅಷ್ಟು ಸುಲಭದಲ್ಲಿ ತಿಳಿಯುವ ಸಂಗತಿ ಅಲ್ಲ. ಅದು ಹೇಗೆ? ಆದರೆ ನಾನು ಯೇಸುವಿನ ಸನ್ನಿಧಾನಕ್ಕೆ ಹೋಗಿ ನಾನೊಂದು ಪಾಪಿ ಎಂದು ಒಪ್ಪಿಕೊಂಡು ಆ ಪಾಪಗಳನ್ನು ಯೇಸುವೆ ನೀನು ಹೊತ್ತುಕೊಂಡಿದ್ದಿ ಎಂದು ಸಮರ್ಪಣೆ ಮಾಡುವಾಗ ಆ ಪಾಪಗಳು ಯೇಸು ಸ್ವಾಮಿಗೆ ಹೋಗುತ್ತವೆ. ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ. ಅಂದರೆ ನಾನು ಯೇಸು ಸ್ವಾಮಿ ನಾನು ಪಾಪ ಮಾಡಿದ್ದರೂ ಯೇಸು ಸ್ವಾಮಿ ಬಳಿಗೆ ಹೋಗಿ ನಾನು ಪಾಪಿ ಎಂದು ಕೂಗುವಾಗ ಆ ಪಾಪಗಳು ಯೇಸು ಸ್ವಾಮಿ ಹೊತ್ತುಕೊಳ್ಳುತ್ತಾನೆ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ, ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ. ಯಾರು ಯೇಸು ಸ್ವಾಮಿ ನನ್ನ ಪಾಪಗಳನ್ನು ಹೊರಬೇಕಾದ್ರೆ ನಾನು ದ್ರೋಹಿ ಎಂದು ಒಪ್ಪಿಕೊಳ್ಬೇಕು. ನೋಡಿ, ಎಲ್ಲಿ ಹೇಳ್ತದೆ, ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ. ಹಾಗಾದರೆ ಅವನು ನಮ್ಮ ಪಾಪಗಳನ್ನು ಹೊರಬೇಕಾದ್ರೆ ನಾನೊಂದು ದ್ರೋಹಿ ಎಂದು ಒಪ್ಪಿಕೊಳ್ಬೇಕು. ದ್ರೋಹಿ ಎಂದು ಆತನ ಸನ್ನಿಧಾನಕ್ಕೆ ಬರಬೇಕು. ದ್ರೋಹಿ ಎಂದು ಎಲ್ಲ ಕಡೆ ಹೋದ್ರೆ ಆಗಲ್ಲ. ಯಾರು ನನ್ನ ಪಾಪಗಳನ್ನು ಹೊತ್ತುಕೊಂಡಿದ್ದಾನೋ ಅಲ್ಲೇ ನಾನು ಹೋಗಬೇಕು. ಅವರಿಗಾಗಿ ಆವತ್ತನ್ನು ವಿಜ್ಞಾಪನೆ ಮಾಡ್ತಾನೆ. ಖಂಡಿತ. ಒಂದು ವಿಷಯ ಉಂಟು, ದೇವರೆಂದರೆ ಒಬ್ಬ, ಈಗ ಸರಿಯಾಗಿ ಅರ್ಥ ಮಾಡುವುದಾದರೆ ದೇವರೆಂದರೆ ಒಬ್ಬ ನಿರ್ದೋಷಿ. ದೇವರು ಯಾವಾಗ ನಿರ್ದೋಷಿ ಆಗುತ್ತಾನೆ? ಪಾಪರಹಿತ ವ್ಯಕ್ತಿ, ನಿರಪರಾಧಿ ಆಗುತ್ತಾನೆ. ಪಾಪ ಇಲ್ಲದವ ನಿರಪರಾಧಿ, ನಿರ್ದೋಷಿ. ಆ ಗುಣ ಯಾರ ಹತ್ರ ಉಂಟು? ಅವನು ದೇವರಾಗಿದ್ದಾನೆ. ಈಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದವನು, ಆತ ನಿರಪರಾಧಿ, ಆತ ನಿರ್ದೋಷಿ. ಆದರೂ ದೇವರು ಹೇಳ್ತಾ ಎಲ್ಲರ ದ್ರೋಹಗಳನ್ನು ಆತನು ಹೊತ್ತುಕೊಂಡ. ದೇವರ ವಾಕ್ಯದಲ್ಲಿ ಎಲ್ಲ ಮಾನವ ಕುಲದ, ಖಾಲಿ ಕ್ರಿಶ್ಚಿಯನ್ ಜನರ ಅಲ್ಲ, ಎಲ್ಲ ಮಾನವ ಕುಲದ ಆತನು ಈ ದ್ರೋಹ, ಈ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಎಲ್ಲ ಆತನು ತಗೊಂಡಿದ್ದಾನೆ. ಈಗ ತಗೊಂಡಿದ್ದರೆ ಈಗ ಅದು ಯಾರಿಗೆ ಅಪ್ಲಿಕೇಶನ್ ಆಗ್ತದೆ ಅಂದರೆ ಒಪ್ಪಿಕೊಳ್ಳುವವರಿಗೆ. ನನ್ನ ಪಾಪಗಳು ಯೇಸು ಸ್ವಾಮಿ ತೆಗೆದುಕೊಂಡಿದ್ದಾನೆಂಬ ಮನವರಿಕೆ, ಒಪ್ಪಿಕೊಳ್ಳುವಿಕೆ ಬಂದರೆ ಆ ಪಾಪಗಳು ಅವನಿಗೆ ಹೋಗ್ತದೆ. ಇಲ್ಲದ್ರೆ ನನ್ನಲ್ಲಿ ಇರ್ತವೆ. ಅವನು ಪಾಪದಲ್ಲಿ ಜೀವಿಸ್ತಾನೆ. ಮತ್ತು ಪಾಪದಲ್ಲಿ ಒಂದು ವೇಳೆ ಒಬ್ಬ ಮಾನವನು ಪಾಪದಲ್ಲಿ ಜೀವಿಸ್ತಾ ಅವನು ಯೇಸುಗೆ ಒಪ್ಪಿಕೊಳ್ಳಿಲ್ಲ, ಎಷ್ಟ ತನಕ ಅವನು ಯೇಸುಗೆ ಸ್ವೀಕಾರ ಮಾಡುವುದಿಲ್ಲ ನನ್ನ ರಕ್ಷಕನೊಂದು ದೇವರೆಂದು, ಅಷ್ಟ ತನಕ ಅವನ ಪಾಪ ಯೇಸುವಿನಲ್ಲಿ ಹೋಗುವುದಿಲ್ಲ, ಅವನಲ್ಲಿ ಇರ್ತಾನೆ. ಒಬ್ಬ ಮನುಷ್ಯನ ಅದೇ ರೀತಿ ಇದ್ದು ಈ ಲೋಕದಲ್ಲಿ ಸತ್ತವನೆಂದೆನಿಸಿ ಅವನ ಗತಿ ಏನು? ನೋಡಿ, ದೇವರ ವಾಕ್ಯ ಹೇಳ್ತದೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದನೆಂದರೆ ತನ್ನ ಒಬ್ಬನನ್ನೇ ಮಗನನ್ನು ದಾರೆ ಎರೆದನು. ವಿಶ್ವಾಸವಿಟ್ಟ ಯಾರು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈಗ ಯಾರಲ್ಲಿ ನಾನು ನಿತ್ಯ ಜೀವ ಅಂದರೆ ದೇವರು ಇದ್ದಾನೆ, ದೇವರ ಅಪೋಸಿಟ್ ಪಾರ್ಟಿ
ಸೈತಾನನು ಇದ್ದಾನೆ. ಇದ್ದಾನೆ. ಗೌರ್ಮೆಂಟ್ ಉಂಟು, ಆಪೋಸಿಟ್ ಪಾರ್ಟಿ ಕೂಡ ಉಂಟು. ಅದೇ ರೀತಿಯಲ್ಲಿ ಪರಲೋಕವು ಉಂಟು, ನರಕವು ಉಂಟು. ಈಗ ಯೇಸು ಸ್ವಾಮಿ ಪ್ರಪಂಚಕ್ಕೆ ಬಂದದ್ದು ಪರಲೋಕದಿಂದ ಬಂದದ್ದು, ನರಕದಿಂದ ತೆಗೆದು ಪರಲೋಕಕ್ಕೆ ಒಯ್ಯಲು ಯೇಸು ಸ್ವಾಮಿ ಬಂದದ್ದು. ನರಕಕ್ಕೆ ಹೋಗುವ ಮಾನವನ್ನು ತಪ್ಪಿಸಲಿಕ್ಕೆ, ನರಕಕ್ಕೆ ಹೋಗುವ ಬಾಯಿಂದ ತಪ್ಪಿಸಿಕೊಂಡು ಪರಲೋಕದ ಕಡೆಗೆ ನಡೆಸಿಕೊಂಡು ಹೋಗಲು ಯೇಸು ಸ್ವಾಮಿ ಪ್ರಪಂಚಕ್ಕೆ ಬಂದದ್ದು. ಈಗ ಯೇಸು ಸ್ವಾಮಿ ಹೇಗೆ ಒಂದು ಮನುಷ್ಯನನ್ನು ನರಕದ ಹಾದಿ ಯಾವುದು ಪರಲೋಕದ ಹಾದಿ ಯಾವುದು ಆತನು ತಿಳಿಸುತ್ತಾನೆ. ಅದರಲ್ಲಿ ಫೋರ್ಸ್ ಇಲ್ಲ. ಸರಿ, ನಿನಗೆ ಬರಬೇಕಂತಲೇ ಇಲ್ಲ. ನಿನಗೆ ನರಕ ಬೇಕಾ, ನರಕಕ್ಕೆ ಹೋಗು. ನಿನಗೆ ಪರಲೋಕ ಬೇಕಾ, ಪರಲೋಕಕ್ಕೆ ಹೋಗು. ನಿನ್ನ ನರಕದಿಂದ ಪರಲೋಕಕ್ಕೆ ಬರಬೇಕಾದ್ರೆ ಯೇಸು ಸ್ವಾಮಿ ಏನನ್ನು ಮಾತನಾಡಿದ್ದನ ಆ ಮಾತಿಗೆ ನಾನು ನೀನು ವಿಧೇಯನಾಗಬೇಕು. ಆ ಶಿಲುಬೆ ಮುಖಾಂತರನೇ ಹೋಗಬೇಕು. ಹೌದು. ಎಂದು ಯೇಸು ಸ್ವಾಮಿಯೇ ಯಾವ ರೀತಿ ಈ ಪ್ರಪಂಚದಲ್ಲಿ ತಾಯಿಯ ಗರ್ಭದಲ್ಲಿ ಗೋದಲಿಯಲ್ಲಿ ಹುಟ್ಟಿ ಗೋದಲಿಯಿಂದ ಶಿಲುಬೆ ತನಕ ಯಾವ ರೀತಿ ಯಾವುದಕ್ಕಾಗಿ ಯಾವುದೇ ಯೋಜನೆಕ್ಕಾಗಿ ಈ ಶಿಲುಬೆ ಹಾದಿಯಲ್ಲಿ ನಡೆದನೋ ಅದನ್ನು ನಾನು ಒಪ್ಪಿಕೊಳ್ಬೇಕು. ಗೋದಲಿಯಿಂದ ಶಿಲುಬೆ ತನಕ ಏನೆಲ್ಲ ಕಾರ್ಯಗಳು ಆಗಿವೆ ಅದು ಎಲ್ಲವೂ ನನಗೋಸ್ಕರ. ಈಗಲೂ ಕೂಡ ಎಷ್ಟೋ ಜನರು ಶಿಲುಬೆಯ ಹಾದಿ ಅಂತ ನಡೀತಾರೆ. ಆ ಶಿಲುಬೆಯನ್ನು ನೋಡಿ ಮೊಣಕಾಲು ಊರ್ತಾರೆ. ಅದಕ್ಕೋಸ್ಕರ ಆ ಶಿಲುಬೆಯ ದಾರಿಯಲ್ಲಿ ಹೋಗುವಾಗ ಯೇಸು ಸ್ವಾಮಿ ಮಾತನಾಡಿ ಹೇಳ್ತಾನೆ, ನೀವು ಕೂಗಬೇಡಿ ನನಗೋಸ್ಕರ, ನೀವು ಕೂಗಬೇಡಿ ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ. ಈಗ ನಾವು ನಮ್ಮ ಪಾಪಗಳಿಗೋಸ್ಕರ ಮತ್ತು ನಮ್ಮ ಪಾಪಗಳಿಂದ ನಮ್ಮ ಮಕ್ಕಳ ಮೇಲೆ ಬಂದ ಶಾಪಗಳಿಗೋಸ್ಕರ ಯಾರು ಕೂಗಬೇಕು? ತಂದೆ ತಾಯಿಗಳು ಕೂಗಬೇಕು. ಈಗ ತಂದೆ ತಾಯಿಗಳು ತಂದೆ ತಾಯಿಗಳಿಗೋಸ್ಕರವೂ ಮಕ್ಕಳಿಗೋಸ್ಕರವೂ ಕೂಗುವ ದಿನಗಳು ಖಂಡಿತವಾಗಿ. ಯಾಕೆ ಏನೆಲ್ಲ ಯೇಸು ಸ್ವಾಮಿ ಆ ಗೋದಲಿಯಿಂದ ಶಿಲುಬೆಯ ಹಾದಿಯಲ್ಲಿ ಮಾತನಾಡಿದ್ದಾನೋ ಆ ಮಾತುಗಳು ಈಗ ಈ ಬರಗಾಲದ ಸಮಯದಲ್ಲಿ ಚಲಿಸುತ್ತಾ ಇವೆ. ನೆನಪಿಗೆ ತಂದು ಇವರು ಯೇಸು ಸ್ವಾಮಿ ಈಗ ಏನೆಲ್ಲ ಶಿಲುಬೆಯ ಹಾದಿಯಲ್ಲಿ ಮಾತನಾಡಿದ್ದಾನ ಈಗ ಆ ಮಾತುಗಳು ನೆರವೇರ್ತವೆ. ಯಾರ ಹತ್ರ ಬೇಕಾದರೂ ಕೇಳಿ ಮಕ್ಕಳ ಸಮಸ್ಯೆ, ಮಕ್ಕಳ ಹತ್ರ ಕೇಳಿ ತಂದೆ ತಾಯಿಗಳ ಸಮಸ್ಯೆ, ಎಲ್ಲಿ ಹೋದರೂ ಯಾವ ಮನೆಯಲ್ಲಿ ಬೇಕಾದರೂ ಕೇಳಿ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳು ತಲೆ ತಗ್ಗಿಸುವ ವಿಷಯಗಳು ಬಂದಿವೆ. ಅದಕ್ಕೋಸ್ಕರ ಆ ತಂದೆ ತಾಯಿಗಳ ಸಮಸ್ಯೆಗೆ ತಂದೆ ತಾಯಿಗಳು ಯೇಸು ಸ್ವಾಮಿ ಹತ್ರ ಕೂಗಬೇಕು, ನನಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ. ಮೊದಲು ಯಾರಿಗೋಸ್ಕರ ತಂದೆ ತಾಯಿ ಕೂಗಬೇಕು? ನಮಗೋಸ್ಕರ. ನಾನು ಮಾಡಿದ್ದ ಪಾಪದಿಂದ ನಾನು ತಂದೆ ತಾಯಿಗಳು ಮಾಡಿದ ಪಾಪದಿಂದ ಯಾವ ಶಾಪಗಳು ನನ್ನ ಮೇಲೆ ಕೆಲಸ ಮಾಡೋದರೆ ಆ ಶಾಪಗಳನ್ನು ಯೇಸುವೆ ನಾನು ನಿನಗೆ ಕೊಡ್ತೇನೆ ಹೇಳಬೇಕು. ಯಾಕೆಂದ್ರೆ ಯೋನ 1:29 ಬರೆಯಲ್ಪಟ್ಟ ಪ್ರಕಾರ ಅಗೋ ದೇವರ ಕುರಿಮರಿ, ಅಂದರೆ ಮನುಷ್ಯರ ಪಾಪವನ್ನು ಹೊತ್ತುಕೊಂಡ ದೇವರ ಕುರಿಮರಿ. ಮೊದಲು ತಂದೆ ತಾಯಿಗಳು ಪಶ್ಚಾತ್ತಾಪ ಆಗಬೇಕು. ತಂದೆ ತಾಯಿಗಳು ಇದೆಲ್ಲ ಕಾರ್ಯಗಳು ನನ್ನ ಮಕ್ಕಳು ಹಾಳಾಗಲು ಪರಿಸ್ಥಿತಿ ಹಾಳಾಗಲು ಕಾರಣ ನಾನೆಂದು ಒಪ್ಪಿಕೊಳ್ಳಬೇಕು. ತಂದೆ ತಾಯಿಗಳು ಒಪ್ಪಿಕೊಳ್ಳಲ್ಲ. ನಾನು ಅವನಿಗೆ ಕಾರ್ ಕೊಟ್ಟಿದ್ದೇನೆ, ಬಂಗ್ಲೆ ಕೊಟ್ಟಿದ್ದೇನೆ, ಅದು ಕೊಟ್ಟಿದ್ದೇನೆ, ಇದು ಕೊಟ್ಟಿದ್ದೇನೆ, ಎಲ್ಲ ಕೊಟ್ಟಿದ್ದೇನೆ ಹೇಳಿ ತಂದೆ ತಾಯಿಗಳು ಹೇಳ್ತೇವೆ. ಆದರೆ ನನ್ನ ತಪ್ಪಿನಿಂದ ಎಲ್ಲಿಯಾದರೂ ಮಕ್ಕಳ ಮೇಲೆ ಶಾಪ ಬಂದಿದ್ದಾದರೆ ಅದಕ್ಕೆ ನಾನೇ ಕಾರಣ ಎಂದು ಯಾರು ಒಪ್ಪಿಕೊಳ್ಬೇಕು? ತಂದೆ ತಾಯಿಗಳು ಒಪ್ಪಿಕೊಂಡರೆ ಮಗನಿಗೆ ಬಿಡುಗಡೆ ಆಗ್ತದೆ. ಅವನಿಗೆ ಕೌನ್ಸಿಲಿಂಗ್ ಅಗತ್ಯವಿಲ್ಲ, ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಅಗತ್ಯ ಇಲ್ಲ, ಯಾವ ಕೌನ್ಸಿಲಿಂಗ್ ಅಗತ್ಯ ಇಲ್ಲ. ಯಾವಾಗ ತಂದೆ ತಾಯಿಗಳು ನಾನು ಮಾಡಿದ ಪಾಪಗಳು, ನನ್ನ ತಂದೆ ತಾಯಿಗಳು ಮಾಡಿದ ಪಾಪಗಳು ನನ್ನ ಮುಖಾಂತರ ನನ್ನ ಮಕ್ಕಳ ಮೇಲೆ 4 ತಲಾಂತರಗಳೇ ಬಂದಿದ್ದಾದರೆ, ಯೇಸುವೆ ನಾನು ನಿನ್ನನ್ನು ನನ್ನ ರಕ್ಷಕನಾಗಿ ನನ್ನ ವಿಜ್ಞಾಪನಾಗಿ ಸ್ವೀಕರಿಸಿ ನಾನು ಒಪ್ಪಿಕೊಳ್ಬೇಕು. ಯಾವಾಗ ನನ್ನ ಪಾಪಗಳು ಯೇಸು ಸ್ವಾಮಿಯು ತೆಗೆದುಕೊಂಡಿದ್ದಾನೆ, ನನ್ನ ತಂದೆ ತಾಯಿಗಳು ಮಾಡಿದ ಪಾಪಗಳು ಯೇಸು ಸ್ವಾಮಿಯನ್ನು ತೆಗೆದುಕೊಂಡಿದ್ದಾನೆಂದು ತಂದೆ ತಾಯಿಗಳಿಗೆ ಮನವರಿಕೆ ಬಂದ ಕೂಡಲೇ ಯೇಸು ಸ್ವಾಮಿ ಅವರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ ಮತ್ತು ನಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿಯಿಂದ ಬಿಡುಗಡೆ ಕೊಡುತ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಸತ್ಯ ತಿಳಿದುಕೊಳ್ಳಿ, ಸತ್ಯ ನಿಮಗೆ ಸತ್ಯವನ್ನು ತಿಳಿದುಕೊಳ್ಳಲಿ, ಆ ತಿಳಿದುಕೊಂಡ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನಾನು ಬಿಡುಗಡೆ ಮಾಡ್ತೇನೆ ಹೇಳೋದಿಲ್ಲ. ನೋಡಿ, ಇಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳುವ. ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 31ನೇ ವಾಕ್ಯ.
31-32 ವಾಕ್ಯವನ್ನು ನೋಡಿ. ಈ ಪ್ರಪಂಚದಲ್ಲಿ ಸೈತಾನನು ನಮ್ಮನ್ನು ಯಾವ ರೀತಿ ವಂಚಿಸುತ್ತಾನೆ ನೋಡುವ. ಸೈತಾನನು ನಮ್ಮ ಜೀವಿತದಲ್ಲಿ ಶೋಧನೆಗಳನ್ನು ಯಾವ ರೀತಿ ತರ್ತಾನೆ ನೋಡುವ. ಶೋಧನೆಗಳು ನಾವು ಹೆದರುವುದಲ್ಲ. 31 ಅಲ್ಲಿ 22, 31, 32 ಓದಿ. ಸೀಮೋನನೇ ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಎಲ್ಲ ತಂದೆ ತಾಯಿಗಳಲ್ಲಿ ಸಿಮೋನನ ಜಾಗದಲ್ಲಿ ನಮ್ಮ ಹೆಸರನ್ನು ಇಟ್ಟುಕೊಳ್ಳುವ. ಆ ದಿವಸ ಸಿಮೋನ, ಇವತ್ತು ಸೈತಾನನು ನಮ್ಮನ್ನು ನಮ್ಮ ಮಕ್ಕಳ ಮುಖಾಂತರ, ನಮ್ಮ ಕುಟುಂಬದ ಮುಖಾಂತರ, ನಮ್ಮ ಅಣ್ಣ ತಮ್ಮಂದಿರ ಮುಖಾಂತರ, ಪ್ರಪಂಚದ ಮುಖಾಂತರ, ಊರಿನ ಮುಖಾಂತರ ನಮ್ಮನ್ನು ಏನ್ ಮಾಡ್ತಾನೆ? ಕಡಿತಾನೆ. ಒಳ್ಳೆ ಚೆನ್ನಾಗಿ ಕಡಿತಾನೆ. ಯಾವ ವಿಷಯದಲ್ಲಿ ಕಡಿತಾನೆ ಅಂತ ಹೇಳಿಕ್ಕಾಗಲ್ಲ. ಯಾವ ಸಂಗಾತಿಗಳ ಮುಖಾಂತರ ಕಡಿತಾನೆ ಅಂತ ಹೇಳಿಕ್ಕಾಗಲ್ಲ. ಯಾವ ಪರಿಸ್ಥಿತಿಗಳ ಮುಖಾಂತರ ಕಡಿತಾರೆ, ಆ ಪರಿಸ್ಥಿತಿ ನೋಡಿ ನಾವು ಓಡಿ ಹೋಗುವುದಲ್ಲ. ಆ ಪರಿಸ್ಥಿತಿಗಳನ್ನು ನೋಡಿ ಸುಸೈಡ್ ಮಾಡುವುದಲ್ಲ. ಆ ಪರಿಸ್ಥಿತಿಯನ್ನು ತೆಗೆದುಕೊಂಡು ನಾವು ನಿರಾಶರಾಗುವುದಲ್ಲ. ಆ ಪರಿಸ್ಥಿತಿಯನ್ನು ತೆಗೆದುಕೊಂಡು ನಾವು ಮನಗುಂದು ಕೂತ್ಕೊಳ್ಳೋದಲ್ಲ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪನೆ ಮಾಡುವುದರಿಂದ ಆ ಯೇಸು ಸ್ವಾಮಿಯ ವಿಜ್ಞಾಪನೆ ಸನ್ನಿಧಾನಕ್ಕೆ ಬಂದರೆ ಯೇಸು ಸ್ವಾಮಿ ಆ ಪರಿಸ್ಥಿತಿಗಳಿಗೆ ವಿಜ್ಞಾಪನೆ ಮಾಡುತ್ತಾರೆ. ನಾವು ಮಾಡುವ ವಿಜ್ಞಾಪನೆಯಿಂದ ಯಾವ ಬಿಡುಗಡೆ ಕೂಡ ಆಗಲ್ಲ. ಯಾಕೆಂದ್ರೆ ನಮ್ಮ ವಿಜ್ಞಾಪನೆಯಲ್ಲಿ ಕಪಟತನ ಉಂಟು. ದೇವರ ವಾಕ್ಯ ಹೇಳ್ತದೆ, ಯೇಸು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣ ಬಿಡುಗಡೆ, ಅದು ಮಾತ್ರ ಬಿಡುಗಡೆ. ಅದಕ್ಕೋಸ್ಕರ ಇವನು ನೋಡಿ ಇಲ್ಲಿ ಹೇಳ್ತಾರೆ ನೋಡಿ, ಯೇಸು ಸ್ವಾಮಿ, ಸಿಮೋನನೇ. ಈಗ ತಂದೆ ತಾಯಿಗಳು ಮಕ್ಕಳ ಸಮಸ್ಯೆಯಲ್ಲಿ ಇದ್ದಾರೆ, ತಂದೆ ತಾಯಿಗಳು ಕುಟುಂಬ ಸಮಸ್ಯೆ ಇದ್ದಾರೆ, ತಂದೆ ತಾಯಿಗಳು ಯಾವ ಪರಿಸ್ಥಿತಿ ಇದ್ದರೆ ಅಲ್ಲಿ ನಮ್ಮ ಹೆಸರನ್ನು ಇಟ್ಟುಕೊಳ್ಳುವ. ನೋಡಿ, ಸಿಮೋನನೇ ನೋಡು ನೀನು ಎಲ್ಲ ಪರಿಸ್ಥಿತಿಗಳನ್ನು ನೋಡು. ಅದು ದೇವರಿಂದ ಬಂದದ್ದು ಅಲ್ಲ. ಎಲ್ಲಿಂದ ಬಂದದ್ದು? ಸೈತಾನನಿಂದ. ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಂತೆ ಯೇಸು ಸ್ವಾಮಿಯ ಅಪ್ಪಣೆ ಇಲ್ಲದೆ ಸೈತಾನನು ಏನು ಮಾಡ್ಲಿಕ್ಕಾಗಲ್ಲ. ಹೇಗೆ ಜೋಬನಿಗೆ ಈಗ ಪೀಡಿಸ್ಲಿಕ್ಕೆ ಆದರೆ ಸೈತಾನು ದೇವರ ಸನ್ನಿಧಿಯಲ್ಲಿ ಹೋಗಿ ದೇವರ ಹತ್ರ ಮೊದಲು ಅಪ್ಪಣೆ ತಗೊಳ್ತಾನೆ. ಯೋಬನಿಗೆ ನೀವು ಎಲ್ಲ ಕೊಟ್ಟಿದ್ದೀನಿ, ನೀನು ಎಲ್ಲ ಉಂಟು, ಅವನ ಹತ್ರ ಐಶ್ವರ್ಯ ಉಂಟು, ಎಲ್ಲ ಉಂಟು, ಆದರೆ ನೀನು ಅವನಿಗೆ ಬೇಲಿ ಹಾಕಿದಿ. ಆ ಬೇಲಿ ಒಂದು ಬೇಲಿ ಹಾಕಿದೆ ಹೇಳ್ತಾನೆ. ಬೇಲಿ ಹೇಳ್ತಾನೆ ಅವನು. ಆ ಬೇಲಿ ತೆಗೆ ಮತ್ತು ದೇವರ ಹತ್ರ ಅಪ್ಪಣೆ ಕೇಳಿಕೊಂಡವನು. ಆಲ್ರೆಡಿ ಅಪ್ಪಣೆ ಕೇಳಿಕೊಂಡ ನಂತರ ಅವನಿಗೆ ಪೀಡಿಸ್ಲಿಕ್ಕೆ ಶುರು ಮಾಡಿದ. ಅದರ ಅರ್ಥ ಮೊದಲು ಸೈತಾನನು ದೇವರ ಹತ್ರ ಅಪ್ಪಣೆ ಕೇಳಬೇಕು. ಯಾವ ಮನುಷ್ಯನಿಗೂ ಕೂಡ ಡೈರೆಕ್ಟ್ ಆಗಿ ಪೀಡಿಸ್ಲಿಕ್ಕೆ ಆಗುದಿಲ್ಲ. ಯೇಸು ಸ್ವಾಮಿ ಹತ್ರ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಸೈತಾನನಿಗೆ ಏನು ಮಾಡ್ಲಿಕ್ಕೂ ಆಗಲ್ಲ. ಅದಕ್ಕೋಸ್ಕರ ನೋಡಿ ಅವನು ಹೇಳ್ತಾನೆ, ಸಿಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಿದ್ದಾನೆ. ನೋಡು, ನಿನಗೆ ಈ ಸಮಸ್ಯೆಗಳು ಎಲ್ಲ ಬರಲು ಸೈತಾನನು ಯೇಸು ಸ್ವಾಮಿ ಹತ್ರ ಪರ್ಮಿಷನ್ ಕೇಳಿದ್ದಾನೆ. ಯಾವ ಪಾಪಗಳನ್ನು ನಾವು ಮಾಡಿದ್ದರಿಂದ ಸೈತಾನನು ಯೇಸು ಸ್ವಾಮಿ ಹತ್ರ ಪರ್ಮಿಷನ್ ಕೇಳಿದ ನಮಗೆ ಗೊತ್ತಿಲ್ಲ. ನಾವು ಪಾಪ ಮಾಡದೆ ಅವನು ಪರ್ಮಿಷನ್ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ನಮ್ಮ ಪಾಪಗಳನ್ನು ನೋಡಿ ಸೈತಾನನು ಆ ಪಾಪಗಳನ್ನು ತೆಗೆದುಕೊಂಡು ಅಲ್ಲಿ ಹೋಗ್ತಾನೆ. ನಮ್ಮ ಅಡ್ವೊಕೇಟ್ ಆಗಿ ಹೋಗಿದ್ದಾನೆ, ವಕೀಲರಾಗಿ ಹೋಗಿದ್ದಾನೆ ಅವ, ಹೌದಲ್ವಾ? ಈಗ ವಕೀಲರು 2 ಜನ ಇರ್ತಾರೆ. ಒಂದು ಪಾಪವನ್ನು ಮುಚ್ಚಿಕೊಳ್ಳುವವರು, ಒಬ್ಬನು ಪಾಪವನ್ನು ಎತ್ತಿಕೊಳ್ಳುವವನು. ಈಗ ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳುವವನು ಯೇಸು ಸ್ವಾಮಿ, ನಮ್ಮ ಪಾಪವನ್ನು ಎತ್ತಿಕೊಳ್ಳುವವನು ಸೈತಾನ. ಅದು ಆ ಸೈತಾನನ ನಾವು ಮಾಡಿದ ಪಾಪಗಳನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಹತ್ರ ಹೋಗಿ ಇಂಥ ಪಾಪಗಳನ್ನು ಮಾಡಿದ್ದರಿಂದ ನನಗೆ ಪರ್ಮಿಷನ್ ಕೊಡು, ಅವನನ್ನು ಪೀಡಿಸ್ಲಿಕ್ಕೆ. ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೊಡಿ. ಗೋಧಿಯನ್ನು ಯಾವ ರೀತಿಯ ಒಣೆಗೊಳ್ಳಿ ಅಂದ್ರೆ, ಈ ಕಡೆ ಮಾಡಿದ್ರು ಕಷ್ಟ, ಈ ಕಡೆ ಹೋದ್ರು ಕಷ್ಟ, ಆ ಮನೆ ಹೋದ್ರು ಕಷ್ಟ, ಈ ಕಡೆ ಎಲ್ಲಾ ತರ ರೀತಿಯಿಂದ ನಮ್ಮನ್ನು ಶೋಧಿಸುತ್ತಾನೆ, ಬಿಡಿಸ್ತಾ ಇದ್ದಾನೆ. ಅಂದ್ರೆ ಆವಾಗ ಮನುಷ್ಯನ ಏನಾಗ್ತಾನೆ? ಸೈಕ್ಯಾಟ್ರಿಕ್ ಆಗ್ತಾನೆ. ಯೇಸು ಸ್ವಾಮಿಯ ವಿಜ್ಞಾಪನೆ ಅವನ ಜೀವಿತದಲ್ಲಿ ಇಲ್ಲದಿದ್ದರೆ ಅವನು ಸೈಕ್ಯಾಟ್ರಿಕ್ ಆಗ್ತಾನೆ. ಸೊ ಎಲ್ಲ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಲು ಯೇಸು ಸ್ವಾಮಿಯ ವಿಜ್ಞಾಪನೆಯೇ ಬೇಕು. ಬೇರೆ ಎಲ್ಲಿ ಹೋದ್ರೂ ಅದು ಆಗಲ್ಲ, ಅದು ಗ್ಯಾರಂಟಿ. ಅಂದ್ರೆ ಎಲ್ಲಿ ಹೋದರೂ ಸಾಧ್ಯ ಇಲ್ಲ. ಅಂದ್ರೆ ಅವನು 100% ಸಾಧ್ಯವಿಲ್ಲ. ಯೇಸು ಸ್ವಾಮಿಯ ಹತ್ತಿರ ಹೋಗದಿದ್ದರೆ ಖಂಡಿತ ಅವನು ಈ ಎಲ್ಲ ಸಮಸ್ಯೆ ಬರುವಾಗ ಅವನು ಏನಾಗ್ತಾನೆ?
ಅವನು ಮಾನಸಿಕ ಆಗ್ತಾನೆ, ಸೈಕೆಟ್ರಿಕ್ ಆಗ್ತಾನೆ. ಸೆಕ್ರೆಟರಿ ಮಾನಸಿಕ ಆಗ್ತಾನೆ. ಅದಕ್ಕೆ ಹೇಳುದು ಕೆಲವರು ಮಾನಸಿಕ ಖಂಡಿತ ಮಾನಸಿಕ ಅದು ದೇವರಿಂದ ಬರೋದಲ್ಲ, ಅದು ಸೈತಾನದಿಂದ. ಸೈತಾನನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಅಂದ್ರೆ ಪರ್ಮಿಷನ್ ಕೇಳಿದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಪರ್ಮಿಷನ್ ಕೊಡದೆ ಈ ಪ್ರಪಂಚದಲ್ಲಿ ಯಾರಿಗೂ ಏನು ಮಾಡ್ಲಿಕ್ಕಾಗಲ್ಲ. ಯಾವ ಸೈತಾನ ಶಕ್ತಿಗೂ ಯೇಸು ಸ್ವಾಮಿಯ ಪರ್ಮಿಷನ್ ಇಲ್ಲದೆ ನಿಮ್ಮನ್ನು ಮುಟ್ಲಿಕ್ಕೂ ಆಗಲ್ಲ. ಸೊ ನಮ್ಮಲ್ಲಿ ಪಾಪ ಇರುವುದರಿಂದ ಅವನಿಗೆ ಯೇಸು ಸ್ವಾಮಿ ಹತ್ರ ಪರ್ಮಿಷನ್ ಕೇಳಿದ್ರೆ ಯೇಸು ಸ್ವಾಮಿ ನೀತಿವಂತ ದೇವರಾದ್ರಿಂದ ಕೊಡ್ಲೇಬೇಕಾಗುತ್ತೆ. ಯಾವಾಗ ನಾನು ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸುವೆ ನನ್ನ ಪಾಪಗಳನ್ನು ನೀನು ತೆಗೆದುಕೊಂಡಿದ್ದಾರೆಂದು ಹೇಳುವಾಗಲೇ ಯೇಸು ಸ್ವಾಮಿಯ ವಿಜ್ಞಾಪನೆಯ ಶಕ್ತಿ ನಮ್ಮ ಮೇಲೆ ಹರಿದುಕೊಂಡು ಬರ್ತದೆ. ಈಗ ಪ್ರಪಂಚದಲ್ಲಿ ಸಾವಿರಾರು ವಿಜ್ಞಾಪನೆಗಳಿವೆ. ಇಲ್ಲಿಂದ 1000 ಕಿಲೋಮೀಟರ್ಗೆ ನಾನು ಹೋಗ್ತೇನೆ ವಿಜ್ಞಾಪನೆಗೋಸ್ಕರ. ಅಲ್ಲಿ ಹೋಗಿ ನೀನು ನನ್ನಗೋಸ್ಕರ ವಿಜ್ಞಾಪನೆ ಮಾಡಿದರೆ ನಾನು ಈ ಜಾಗಕ್ಕೆ ಬರುತ್ತೇನೆಂದು ಹೇಳ್ತೇನೆ. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, 2-3 ಜನ ಎಲ್ಲಿ ಇದ್ದಾರೆ ನನ್ನ ನಾಮದಲ್ಲಿ ಸೇರಿತಾರೆ, ಆ ವಿಜ್ಞಾಪನೆ ದೇವರು ಕೇಳ್ತಾನಲ್ಲ, ಅದು ಯೇಸು ಸ್ವಾಮಿಯ ವಿಜ್ಞಾಪನೆ. ಸೊ ಯೇಸು ಸ್ವಾಮಿಯ ಹೋಗುವ ಅಗತ್ಯ ಇಲ್ಲಲ್ಲ. ಅಲ್ಲಲ್ಲ, ಯೇಸು ಸ್ವಾಮಿಯ ವಿಜ್ಞಾಪನೆ ಬೇಡವೆಂದವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಹುಡುಕ್ತಾರೆ. ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತೆಂದು ಹೇಳ್ತಾರೆ. ಇನ್ನೊಂದು ರೀತಿಯಿಂದ ಯೇಸು ಸ್ವಾಮಿಯ ವಿಜ್ಞಾಪನೆಯಲ್ಲಿ ಬಲವಿಲ್ಲ ಬಂದು 1000 ಕಿಲೋಮೀಟರ್ ಈ ಕಡೆ ಹೋಗ್ತಾರೆ, 60 ಕಿಲೋಮೀಟರ್ ಈ ಕಡೆ ಹೋಗ್ತಾರೆ. ಆದರೆ ಯೇಸು ಸ್ವಾಮಿಯ ವಿಜ್ಞಾಪನೆಯನ್ನು ಸ್ವೀಕರಿಸಲು ಹಣ ಖರ್ಚು ಮಾಡಬೇಕಂತ ಇಲ್ಲ. ಮೊಣಕಾಲು ಊರಿದರೆ ಸಾಕು. ಮೊಣಕಾಲು ಊರಿದರೆ ಜನರು ಇವತ್ತು ಏನ್ ಮಾಡ್ತಾರೆ, ಹಣ ಖರ್ಚು ಮಾಡಿ ಹೋಗ್ತಾರೆ, ಮೊಣಕಾಲು ಆಗುದಿಲ್ಲ. ಒಂದು ದನ ಸಮೇತ ಪರಿಸ್ಥಿತಿ ಹಾಳಾದಾಗ ಯಾರನ್ನು ಕೂಗ್ತದೆ? ಮೇಲೆ ಸೃಷ್ಟಿಕರ್ತನ ನೋಡ್ತದೆ, ಮೇಲೆ ನೋಡ್ತದೆ. ಯಾಕೆ? ಅಮೋ ಹೇಳ್ತದೆ. ಆವಾಗ ಆ ದನದ ಸ್ವರವನ್ನು ಕೇಳಿದ ಆ ದನದ ದನಿ ಈ ದನಕ್ಕೆ ಬೇಕಾದ ಆಹಾರವನ್ನು ತಂದು ಕೊಡ್ತದೆ. ಒಂದು ನಾಯಿ ನೋಡಿ ಪರಿಸ್ಥಿತಿ ಹಾಳಾದಾಗ ಎಲ್ಲಿ ನೋಡ್ತದೆ? ಬಾಂದ್ ಮೇಲೆ ನೋಡ್ತದೆ. ಹೌದಾ? ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದ ಕೂಡಲೇ ತಂದೆ ತಾಯಿಗಳು ಏನು ಹೇಳ್ತಾರೆ? ಮೇಲೆ ನೋಡು ಮಗ ಹೇಳ್ತಾರೆ. ಹೌದಲ್ವಾ? ಅಂದ್ರೆ ದೇವರ ವಾಕ್ಯ ಹೇಳ್ತದೆ 66ನೇ ಯೆಶಾಯದಲ್ಲಿ, ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಯಾವಾಗ ಈ ಭೂಮಿಯು ದೇವರ ಪಾದಪೀಠವೆಂದು ಈ ಭೂಮಿಯಲ್ಲಿ ಅವನು ನಡೆದುಕೊಳ್ಳುತ್ತಾನೋ ಆ ವ್ಯಕ್ತಿಗೆ ಯಾವ ಕಾಯಿಲೆಯೂ ತಾಗಲು ಸಾಧ್ಯವಿಲ್ಲ. ಆತನ ಪಾದಪೀಠದಲ್ಲಿ ಆಗ ಆ ಪಾದಪೀಠಕ್ಕೆ ನಮ್ಮನ್ನ ಸಮಸ್ಯೆಗಳನ್ನು ತೆಗೆದುಕೊಂಡು ಮೊಣಕಾಲು ಊರಿ ದೇವರನ್ನು ನೋಡುವಾಗ, ಯಾಕೆಂದ್ರೆ ಯೇಸು ಸ್ವಾಮಿ ಸತ್ತು 3ನೇ ದಿನದಿಂದ ಎದ್ದು ಪುನರುತ್ತವಾಗಿ ಹೋಗಿ ತಂದೆಯ ಬಲಭಾಗದಲ್ಲಿ ಕೂತುಕೊಂಡಿದ್ದಾನೆ. ಸೊ ಅಲ್ಲಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಪ್ರಪಂಚದಲ್ಲಿರುವಾಗಲೇ ಯೇಸು ಸ್ವಾಮಿ ವಿಜ್ಞಾಪನೆ ಮಾಡಿದ, ಪರಲೋಕ ಏರಿ ಹೋಗಿ ಅಲ್ಲಿ ವಿಜ್ಞಾಪನೆ ಮಾಡಿದ್ದಾನೆ. ಸೊ ಮೊಣಕಾಲು ಊರಿ ಆ ಯೇಸು ಸ್ವಾಮಿಯ ವಿಜ್ಞಾಪನೆಯನ್ನು ನಾನು ಎಳೆದುಕೊಳ್ಳುವಾಗ ನನ್ನ ಎಲ್ಲಾ ಪರಿಸ್ಥಿತಿಗಳಿಗೆ ಯೇಸು ಸ್ವಾಮಿ ಆತನ ವಿಜ್ಞಾಪನೆಯಿಂದ ಮಾರ್ಗಗಳನ್ನು ತೆರೆಯುತ್ತಾನೆ. ನಾವು ನೋಡ್ತೇವೆ ಇಲ್ಲಿ, ಸಿಮೋನನೇ ಸಿಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೋಡಿ, ದೊಡ್ಡ ಸಂಗತಿ ಇದು. ದೊಡ್ಡ ಎಷ್ಟೇ ಕಷ್ಟ ಬಂದರು, ಎಷ್ಟೇ ಸಮಸ್ಯೆ ಬಂದರು, ಎಷ್ಟೇ ನೋವಿದ್ರು, ಯಾರೇ ವ್ಯಕ್ತಿ ಆದರೂ ಡಾಕ್ಟರ್ ಕೈ ಬಿಟ್ಟರು, ಅವರು ಮೊಣಕಾಲಿ ಊರಿ ಯೇಸುವೇ ನನ್ನನ್ನು ಕರುಣಿಸು ಹೇಳುವಾಗ ಯೇಸುವಿನ ಕರುಣೆಯು ನನ್ನ ಜೀವಿತದಲ್ಲಿ ಪ್ರಕಟವಾಗುತ್ತದೆ. ಯಾಕೆಂದರೆ ಯೇಸು ಸ್ವಾಮಿಯ ಮಾತು ಸುಳ್ಳಾಗಲ್ಲ. ನೋಡಿ, ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ, ಅಂದ್ರೆ ನಿನ್ನ ಜೀವಿತದಲ್ಲಿ ಏನೆಲ್ಲ ವಿಷಯಗಳು, ನಿನ್ನ ಕುಟುಂಬದಲ್ಲಿ ಏನೆಲ್ಲ ವಿಷಯಗಳು, ಏನೆಲ್ಲ ಸಂಗಾತಿಗಳು ಆಗುತ್ತವೋ ಆ ಎಲ್ಲ ಸಂಗಾತಿಗಳಿಗೆ ನಾನು ವಿಜ್ಞಾಪನೆ ಮಾಡುತ್ತೇನೆ. ನಾವೇನ್ ಮಾಡ್ತೀವಿ? ಯೇಸುವಿನ ವಿಜ್ಞಾಪನೆಗೆ ಹೋಗಲ್ಲ, ಯಾರಿಗಾದ್ರೂ ಫೋನ್ ಮಾಡ್ತೇವೆ ವಿಜ್ಞಾಪನೆ ಮಾಡಿ ಅಂತ. ಹೌದಾ? ಯಾರಿಗೂ ಸೇವಕರಿಗೆ ಫೋನ್ ಮಾಡ್ತೀವಿ ವಿಜ್ಞಾಪನೆ ಅಂತ. ಅವರಿಗೆ ನೆನಪಿದ್ರೆ ಆಯ್ತು, ಇಲ್ಲದ್ರೆ ಇಲ್ಲ. ಹೌದಲ್ವಾ? ಆದ್ರೆ ಯೇಸು ಸ್ವಾಮಿ ಹಾಗಲ್ಲ. ಮಾತನಾಡುವ ದೇವರು, ಕಣ್ಣೀರನ್ನು ಒರೆಸುವ ದೇವರು, ಮೊಣಕಾಲು ಊರಿದಾಗಲೇ ಪ್ರಸನ್ನನಾಗುವ ದೇವರು. ನಿನ್ನ ಹಿಂದೆಯೂ ನಾನಿರುವೆ, ನಿನ್ನ ಮುಂದೆಯೂ ನಾನಿರುವೆ, ನನ್ನ ಅಭಯಹಸ್ತವನ್ನು ನಿನ್ನ ಮೇಲೆ ಇಟ್ಟಿರುವೆ. ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವ ಅಧಿಕಾರವು ನನಗೆ ಕೊಡಲಾಗಿದೆ. ಅದರಿಂದ ಹೋಗಿರಿ, ಕೊನೆಯ ಗಳಿಗೆ ತನಕ, ಪ್ರಪಂಚದ ಎಂಡ್ ತನಕ ನಾನು ನಿಮ್ಮ ಸಂಗಡ ಇರುವೆನು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ,
ನಿಮ್ಮ ನಂಬಿಕೆ ಕುಂದಿ ಹೋಗಬಾರದೆಂದು. ನಂಬಿಕೆ ವೆರಿ ಇಂಪಾರ್ಟೆಂಟ್. ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಅಂದರೆ ಯೇಸು ಕ್ರಿಸ್ತನು ಈಗ ಕೂಡ ಮಧ್ಯಸ್ಥನಾಗಿ ಪ್ರಿಯರೇ ದೇವರ ಹತ್ರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಹಗಲು ರಾತ್ರಿ ವಿಜ್ಞಾಪನೆ ಮಾಡ್ತಾನೆ. 121 ಕೀರ್ತನೆ ನಮಗೆ ಓದಿರಲ್ಲಿ ಗೊತ್ತಾಗ್ತದೆ, ನಮ್ಮ ದೇವರು ಮಲಗುವ ದೇವರಲ್ಲ, ತೂಕಾಡುವ ದೇವರಲ್ಲ, ಸದಾ ಕಾಲ ಕಾಯುವ ದೇವನು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಒಟ್ಟಿಗೆ ಆತ ನೆರಳು ಹೇಗೆ ಉಂಟು ಆ ರೀತಿ ನಮ್ಮ ಒಟ್ಟಿಗೆ ಇರ್ತಾನೆಂದು ಆ ವಾಗ್ದಾನ ಮಾಡಿದ ದೇವರು. ಅದಕ್ಕೋಸ್ಕರ ಯೇಸುವಲ್ಲಿ ಬರುವಾಗ ಖಂಡಿತವಾಗಿ ಆತ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಯೇಸುವಿಂದ ದೂರ ಹೋಗುವಾಗ ಆತನ ವಿಜ್ಞಾಪನೆ, ಏಕೆಂದರೆ ನೀವೇ ಮನುಷ್ಯನೇ ಹೋಗೋದು, ದೂರ ಹೋಗೋದು, ನನಗೆ ನಿನ್ನ ವಿಜ್ಞಾಪನೆ ಬೇಡ, ನನ್ನದೇ ಆದವರು ಇದ್ದಾರೆ ವಿಜ್ಞಾಪನೆ ಮಾಡಲಿಕ್ಕೆಂದು ಹೋಗುವಾಗ ಕಷ್ಟ, ಸಮಸ್ಯೆ, ರೋಗ, ಡಿಪ್ರೆಸ್ ಏನೇನೋ ಅವರ ಜೀವಿತದಲ್ಲಿ ಸಂಭವಿಸ್ತದೆ. ಅದಕ್ಕೋಸ್ಕರ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ನಿಮ್ಮ ಸತ್ಯವೇದ ಇದ್ದರೆ ನೀವು ತೆಗೆದು ಓದಿರಿ. ಅಲ್ಲಿ ಲೂಕನ ಬರೆದ 22ರಲ್ಲಿ 31, 32 ನೀವು ಸರಿಯಾಗಿ ತೆಗೆದು ಓದಿ ನಿಮಗೆ ಗೊತ್ತಾಗದೆ ಸರಿಯಾಗಿ ಆಳವಾಗಿ ಹೋಗಿರಿ. ಆಗ ನಿಮಗೆ ದೇವರು ಸ್ವತಃ ಪ್ರಕಟಪಡಿಸ್ತಾನೆ ಕ್ರಿಸ್ತನು ಯಾರಾಗಿದ್ದಾನೆಂದು, ಆತನ ಪ್ರೀತಿ ಯಾವುದೆಂದು ನಿಮಗೆ ತಿಳಿಯಪಡ್ತಾನೆ. ಪ್ರಿಯರೇ, ಇವತ್ತು ಎಷ್ಟೋ ಸಂಗತಿ ದೇವರು ನಿಮ್ಮ ಹತ್ರ ಮಾತಾಡಿದನು, ಈ ಸತ್ಯವೇದದ ಸತ್ಯ ಸಂಗತಿ. ಅದಕ್ಕೋಸ್ಕರ ಭಯ ಪಡಬೇಡಿರಿ, ಡಿಪ್ರೆಸ್ ಆಗಬೇಡಿರಿ, ಅಲ್ಲೋಲ ಕಲ್ಲಲ ಆಗಬೇಡಿರಿ, ಆತನ ಮೇಲೆ ವಿಶ್ವಾಸ ಇಡಿರಿ. ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ಮೇಲೆ ವಿಶ್ವಾಸ ಇಡ್ತಾರೋ ಅವರು ನಾಚಿಕೆಗೆ ಈಡಾಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯೇಸುನ ಮೇಲೆ ನೀವು ನಂಬಿಕೆ ಇಟ್ಟಿದ್ದರೆ ನೀವು ನಾಚಿಕೆಗೆ ಈಡಾಗುವುದಿಲ್ಲ. ಧೈರ್ಯದಿಂದ ಇದು ನಿಮ್ಮ ಪ್ರಯಾಣ, ಈ ಲೋಕದ ಪ್ರಯಾಣವನ್ನು ನೀವು ಮುಂದೆ ಹೋಗಲಿಕ್ಕೆ ಆತನ ಸಹಾಯವನ್ನು ಕೇಳಿಕೊಳ್ಳಿ. ಆತ ನಿಮಗೆ ಸದಾಕಾಲ ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಅದಕ್ಕೋಸ್ಕರ ಈ ವಾಕ್ಯ ಕೇಳಿದವರಿಗೆ ದೇವರು ಒಳ್ಳೆಯದು ಮಾಡಲಿ. ಇನ್ನೊಂದು ಸಂಚಿಕೆ ಬರುವ ತನಕ ನೀವು ಆಶ್ಚರ್ಯ ಟಿವಿ ನಿರಂತರವಾಗಿ ನೋಡಿ. ಆಮೇನ್. ನಾವೀಗ ಪ್ರಾರ್ಥನೆ ಮಾಡುವ. ನಿಮ್ಮ ತಲೆಯನ್ನು ಬಾಗಿಸ್ರಿ. ನಾವು ಮತ್ತು ನೀವು ಸೇರಿ ಪ್ರಾರ್ಥನೆ ಮಾಡುವ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವರನಿಗೆ ಸ್ತೋತ್ರ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರೇನಿಗೆ ಸ್ತೋತ್ರಪ್ಪ. ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರನಿಗೆ ಕೋಟಿ ಕೋಟಿ ಸ್ತೋತ್ರ. ಈ ಸಮಯದಲ್ಲಿ ಇನ್ನ ಮಕ್ಕಳು ಕತನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಕತನೆ. ಅಪ್ಪ, ತಲೆ ಬಾಗಿಸಿದ್ದಾರೆ ಕತನೆ. ಅಪ್ಪ, ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥಿಸ್ತೇನೆ ತಂದೆ ಆದವರೇ. ಇರ್ಬೋದು, ಯಾವ ಕಷ್ಟದಲ್ಲಿ ಇರ್ಬೋದು, ಸಮಸ್ಯೆಯಲ್ಲಿ ಇರ್ಬೋದು, ಕೊರತೆಯಲ್ಲಿ, ಚಿಂತೆಯಲ್ಲಿ ಇರ್ಬೋದು, ಡಿಪ್ರೆಸ್ಸಲ್ಲಿ ಇರ್ಬೋದು, ಯಾವ ನಿರ್ಧಾರ ಮಾಡಿಕೊಳ್ಳಬಹುದು ಕತನೆ. ಇವರು ನಾಳೆ ಏನೋ ಎಂದು ನಿರ್ಧಾರ ಮಾಡಿಕೊಳ್ಳುವುದು ಮುಗೀತು ಎಂದು ನಿರ್ಧಾರ ಮಾಡಿಕೊ. ಇದೇ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗಲಿ ಕತನೆ, ಫ್ರೀ ಆಗಲಿ ಅವರು ಕತನೆ. ಸ್ವಾಮಿ, ಎಲ್ಲರ ಮನನೋತ್ತರನ್ನು ತೆರೆಯಬೇಕಂತ ಪ್ರಾರ್ಥನೆ, ಆತ್ಮಿಕನ್ನು ತೆರೆಯಬೇಕಾದ ಸತ್ಯದ ಪರಿಜ್ಞಾನ ಅವರಿಗೆ ಕೊಡಬೇಕಂದು ನಾನು ಪ್ರಾರ್ಥನೆ. ಇಳಿದು ಬರಲಿನ ಶಕ್ತಿ ಅವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ. ತಂದೆ ಆದ ಸ್ತೋತ್ರ ಕತನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಎಲ್ಲ ಮಾನ ಮೇಮೆ ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂಥದ್ದೇ ಆಮೆನ್. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೆ ಒಳ್ಳೆಯದು ಮಾಡಲಿ. ನಮ್ಮ ಮಧ್ಯದಲ್ಲಿ ಫ್ರಾನ್ಸಿಸ್ ಬಂದರು, ಪಂಚ್ ಹೇಳ್ತಾರೆ. ಅವರು ಬಂದು ನಮಗೆ ಈ ಕಾರ್ಯಕ್ರಮದಲ್ಲಿ ಅವರು ಹೆಚ್ಚು ಮಾಹಿತಿ ಕೊಟ್ಟಿದ್ದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಆಮೇನ್.